ಎಸ್ ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಈಗ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಪ್ರೋಮೋ ಅಂತೂ ಬೆಂಕಿ ತರ ಇದೆ ಅಂತ ಹೇಳ್ಬೋದು. ಬನ್ನಿ ಫಸ್ಟ್ ಪ್ರೋಮೋದು ಜಲಕ್ ಹೇಗಿದೆ ಅಂತ ನೋಡೋಣ. ಮಾತನ್ನ ತಪ್ಪಲ್ಲ, ತಪ್ಪಾಗಿ ಆಡಿರೋ ಮಾತಿಗೆ ಬುದ್ಧಿ ಕಲಿಸದೆ ಬಿಡಲ್ಲ. ತಲೆ ಮೇಲೆ ತಟ್ಟಿ ಬುದ್ಧಿ ಹೇಳ್ಬೇಕಾಗುತ್ತೆ. ಎಸ್ ಸೊ ವೀಕ್ಷಕರೇ, ನೋಡಿದ್ರಲ್ಲ, ಇದಕ್ಕೆ ಕ್ಯಾಪ್ಷನ್ ಕೊಟ್ಟಿರೋದೇನಪ್ಪಾ ಅಂತಂದ್ರೆ, ಕಟ್ಟ ಕಥೆಯನ್ನು ಮಟ್ಟ ಹಾಕೋಕೆ ಕಿಚ್ಚನ ಖಡಕ್ ಎಂಟ್ರಿ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಇಲ್ಲಿ ಕಟ್ಟೆನ ಕಟ್ಟಿದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಬಿಗ್ ಬಾಸ್ ಅವರೇ ಹೇಳ್ತಿದ್ದಾರೆ. ಆಲ್ಮೋಸ್ಟ್ ಯಾರು ಕಟ್ಟಿದ್ದಾರೆ ಅಂತ ಕೂಡ ಇಲ್ಲಿ ಗೊತ್ತಾಗ್ತಿದೆ. ಇಲ್ಲಿ ಗೆಜ್ಜೆ ಸೌಂಡು, ಅದು ಯಾರ ಗೆಜ್ಜೆ ಯಾರ ಹೆಜ್ಜೆ ಇತ್ತು, ಯಾರಿಲ್ಲಿ ನಾಟಕ ಆಡ್ತವ್ರೆ, ಮೈ ಮೇಲೆ ದೆವ್ವ ಬಂದಂಗೆ ನಟಿಸ್ತಾ ಇದಾರೆ, ದೆವ್ವ ಬಂದವ್ರನ್ನ ಯಾವ ರೀತಿ ಗ್ರಹಚಾರ ಬಿಡಿಸ್ತಾರೆ ಅಂತಂದ್ಬಿಟ್ಟು ಇವಾಗ ಗ್ರ್ಯಾಂಡ್ ಫಿನಾಲೆಯಲ್ಲಿ ಗೊತ್ತಾಗೇ ಆಗುತ್ತೆ. ಇಲ್ಲಿ ಕಿಚ್ಚ ಸುದೀಪ್ ಅವರು ಮೊದಲನೇದಾಗಿ ಪ್ರೋಮೋದಲ್ಲಿ ಇರೋ ಪ್ರಕಾರ ಏನ್ ಹೇಳ್ತಾರೆ ಅಂತಂದ್ರೆ, ನಾವು ಕೊಟ್ಟಿರೋ ಮಾತನ್ನ ತಪ್ಪಲ್ಲ, ತಪ್ಪಾಗಿ ಆಡಿರೋ ಮಾತಿಗೆ ಬುದ್ಧಿ ಕಲಿಸದೆ ಬಿಡಲ್ಲ ಅಂತ ಅಂದ್ಬಿಟ್ಟು 100% ಆಗಿ ಒಂದು ತಪ್ಪು ಮಾಡಿದಾಗ ಕ್ಷಮಿಸ್ಬೋದು, ಎರಡು ತಪ್ಪು ಮಾಡಿದಾಗ ಕ್ಷಮಿಸ್ಬೋದು, ಪದೇ ಪದೇ ಅದೇ ತಪ್ಪುಗಳನ್ನ ಮಾಡ್ತಿದ್ರೆ ಇಲ್ಲಿ ಅವ್ರಿಗೂ ಕೂಡ ನಾನು ಏನ್ ಮಾಡಿದ್ರು ನಡೆಯುತ್ತೆ ಅನ್ನೋ ಒಂದು ಅಹಂ ಬಂದ್ಬಿಡುತ್ತೆ. ಈಗ ಬಿಗ್ ಬಾಸ್ ಮನೆಯಲ್ಲಿ ಅಟ್ಟಹಾಸದಿಂದ ಮೆರೀತಿರೋದು. ಈಗ ಅಟ್ಟಹಾಸ ಅಂತಂದ್ರೆ ಗೊತ್ತಿರುತ್ತೆ ಎಲ್ರಿಗೂ ಕೂಡ, ಅಷ್ಟು ಓವರ್ ಲೆವೆಲ್ಗೆ ಹೋಗಿದ್ದಾರೆ ಅಂತಾನೆ ಹೇಳ್ಬೋದು. ಆ ಒಂದು ಚಿಕ್ಕ ಹುಡುಗಿ ಮೇಲೆ ಈ ರೀತಿಯಾಗಿ ಯಾಕೆ ಆಪಾದನೆ ಮಾಡಿದ್ರಿ, ಒಂದು ಕಟ್ಟು ಕತೆನ ಯಾಕೆ ಕಟ್ಟಿದ್ರಿ ಅಂತಂದ್ಬಿಟ್ಟು ಇಲ್ಲಿ ಕಿಚ್ಚನ ಪಂಚಾಯಿತಿ ಇವಾಗ ಇಲ್ಲ ಗ್ರ್ಯಾಂಡ್ ಫಿನಾಲೆಯಲ್ಲಿ ಪಂಚಾಯಿತಿ ರೀತಿಲೇ ಸ್ವಲ್ಪ ಇಲ್ಲಿ ಮಾತಾಡೇ ಆಡ್ತಾರೆ, ಕ್ಲಾಸ್ ಅಂತೂ ತಗೊಂತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಅದಕ್ಕೋಸ್ಕರನೇ ಇಲ್ಲಿ ಹೇಳಿದ್ದು, ಒಳ್ಳೆ ಕೆಲಸ ಮಾಡಿದಾಗ ನಾವು ಕೈ ತಟ್ಟಿ ಚಪ್ಪಾಳೆ ಕೊಡ್ತೀವಿ ಅಂತ ಅಂದ್ಬಿಟ್ಟು. ಹೌದು, ಒಳ್ಳೆ ಕೆಲಸ ಮಾಡಿದಾಗ ಇಲ್ಲಿ ಕಿಚ್ಚನ ಚಪ್ಪಾಳೆ ಕೂಡ ಇಲ್ಲಿ ಸಿಗುತ್ತೆ. ನೀವು ತುಂಬಾ ಚೆನ್ನಾಗಿ ಆಡಿದ್ರಿ ಅಂತ ಅಂದ್ಬಿಟ್ಟು ಅಪ್ರಿಶಿಯೇಟ್ ಕೂಡ ಇಲ್ಲಿ ಮಾಡ್ತಾರೆ. ಜೊತೆಗೆ ಇಲ್ಲಿ ಅಶ್ವಿನಿ ಗೌಡವರಾಗಿರ್ಬೋದು, ಜಾನ್ವಿಯವರು ಆಗಿರ್ಬೋದು, ಎಲ್ಲಿದ್ದೀವಿ ಅನ್ನೋದನ್ನ ಮರೆತು ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಒಂಚೂರು ತಲೆ ಮೇಲೆ ತಟ್ಟಿ ಬುದ್ಧಿ ಹೇಳ್ತೀವಿ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಇಲ್ಲಿ ಚೂರು ತಟ್ಟಿದ್ರೆ ಆಗಲ್ಲ, ಸರಿಯಾಗಿ ತಟ್ಟಬೇಕು, ಆ ಬಿಸಿ ಅವ್ರಿಗೆ ಮುಟ್ಟಬೇಕು. ಇವಾಗ ತಟ್ಟಿದ್ರೆ ಹೇಗಿರ್ಬೇಕು ಅಂತಂದ್ರೆ ಆ ಬಿಸಿಯಿಂದ ಅವರು ಹೊರಗಡೆ ಬರಬಾರ್ದು, ಆ ರೀತಿ ಬಿಸಿ ಮುಟ್ಟಿಸ್ಬೇಕು ಅಂತಂದ್ಬಿಟ್ಟು ಅನ್ಸುತ್ತೆ. ಯಾಕಂದ್ರೆ ಅಷ್ಟು ಓವರ್ ಆಗಿ ರಕ್ಷಿತ್ ಅವ್ರನ್ನ ಇಲ್ಲಿ ಟಾರ್ಗೆಟ್ ಮಾಡ್ಕೊಂಡು ಬೇಡದೇ ಇರೋ ಕ್ವಶನ್ಗಳನ್ನ ಕೇಳ್ಕೊಂಡು ಮತ್ತೆ ಬೇಡದೇ ಇರೋ ಒಂದು ಕತೆನ ಹುಟ್ಟಾಕಿದ್ದಾರೆ. ಪಾಪ ಇವಾಗ ಅವ್ರೊಂದು ಲೈಫಿಗೆ ಎಷ್ಟು ಡ್ಯಾಮೇಜ್ ಆಗುತ್ತೆ ಇದರಿಂದ ಅಂತ ಅಂದ್ಬಿಟ್ಟು ಒಂದು ಚೂರು ಕೂಡ ಇಲ್ಲಿ ಯೋಚನೆ ಮಾಡಲಿಲ್ಲ. ಇಲ್ಲಿ ಚೈಲ್ಡ್ ತರ ಆಡ್ತೀಯಾ ಅಂತ ಅಂದ್ಬಿಟ್ಟು ಅಶ್ವಿನಿ ಗೌಡ ಅವರು ಹೇಳ್ತಾರೆ. ಬಟ್ ಇಲ್ಲಿ ಚೈಲ್ಡ್ ತರ ಆಡ್ತಾ ಇರೋದು ಯಾರು ಅಂತ ಅಂದ್ಬಿಟ್ಟು ಎಲ್ಲಾ ಇಲ್ಲಿ ಜನಗಳಿಗೂ ಕೂಡ ಇಲ್ಲಿ ಗೊತ್ತಿದೆ, ಅಭಿಮಾನಿಗಳಿಗೂ ಕೂಡ ಇಲ್ಲಿ ಗೊತ್ತಿದೆ. ಆಲ್ಮೋಸ್ಟ್ ಕನ್ನಡ ಪರ ಹೋರಾಟಗಾರ್ತಿ ಅಂತ ಅಂದ್ಬಿಟ್ಟು ಹೇಳ್ಕೊಂಡು ಗುರುತಿಸ್ಕೊಂಡಿದ್ದಾರೆ. ಈ ರೀತಿಯಾಗಿ ಹೋರಾಟ ಮಾಡ್ತಾರ ನಿಜವಾಗ್ಲೂ ಕೂಡ. ಕೆಲವೊಬ್ರು ಇಲ್ಲಿ ಕಮೆಂಟ್ ಹಾಕಿದ್ದಾರೆ, ನೋಡಿದ್ರೆ ಅದೆಷ್ಟು ಸರಿನೋ ತಪ್ಪು ಅಂತ ಅಂದ್ಬಿಟ್ಟು ಕೂಡ ಅವ್ರಿಗೆ ಇಲ್ಲಿ ಗೊತ್ತಾಗುತ್ತೆ, ಹೊರಗಡೆ ಬಂದ ಮೇಲೆ ಗೊತ್ತಾಗುತ್ತೆ. ಫೈನಲಿಸ್ಟ್ ಆಗ್ಬಿಟ್ಟಿದ್ದೀನಿ ಅನ್ನೋ ಒಂದು ಅಹಂ ಇದೆಯೋ ಏನೋ ಗೊತ್ತಿಲ್ಲ. ನಾನು ಹೇಳಿದ್ದೇ ಸರಿ, ನಾನು ಮಾಡಿದ್ದೇ ರೂಲ್ಸ್ ಬಿಗ್ ಬಾಸ್ ಮನೆಯಲ್ಲಿ ಅನ್ನೋ ರೀತಿ ಇಲ್ಲಿ ಆಡ್ತಿದ್ದಾರೆ. ಅವರು ಮಾತ್ರ ಇಲ್ಲಿ ಆಯಮ್ಮ ಈ ಅಮ್ಮ ಅಂತ ಅಂದ್ಬಿಟ್ಟು, ಅಂದ್ರೆ ಅದು ರೆಸ್ಪೆಕ್ಟ್ ಇಲ್ಲದೆ ಮಾತಾಡ್ದಂಗೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಈಗ ಅವ್ರ ಬುಡಕ್ ಹೋಗಿದ ತಕ್ಷಣನೇ, ಅವ್ರ ಬುಡಕ್ ಯಾರು ಹೋಗಿಲ್ಲ, ಅವ್ರಿಗೆ ಇಲ್ಲಿ ಎಷ್ಟು ಮರ್ಯಾದೆ ಕೊಡಬೇಕು ಅಂತ ಅಂದ್ಬಿಟ್ಟು ಅವರು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದಾರೋ ಅವರು ಕೂಡ ಬೇರೆಯವ್ರಿಗೆ ಇಲ್ಲಿ ರೆಸ್ಪೆಕ್ಟ್ ಕೊಡ್ಬೇಕಲ್ಲ. ಚಿಕ್ಕವರಾಗಿರ್ಲಿ ದೊಡ್ಡವರಾಗಿರ್ಲಿ, ಏನಮ್ಮ ಬಾ ಅಮ್ಮ ಹೋಗಮ್ಮ ಅಂದ್ರೆ ಆಗುತ್ತೆ. ಹೋಗೆ ಮುಚ್ಕೊಂಡು ಮಲ್ಕೋ ಹೋಗು, ಈಗ ಏನು ಮಾಡ್ತೀಯ, ನಿನ್ನಿಂದ ನಾನು ಲೈಫ್ ಕಲಿಬೇಕಾ, ಲೈಫ್ನ ಹೇಗೆ ಲೀಡ್ ಮಾಡಬೇಕು ಅಂತಂದ್ಬಿಟ್ಟು ಕಲಿಬೇಕಾ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಅವ್ರದ್ದು ತುಂಬ ಓವರ್ ಆ್ಯಕ್ಟಿಂಗ್ ಆಗಿಬಿಟ್ಟಿದೆ. ಮತ್ತು ಇಲ್ಲಿ ಮದ ಏರಿದೆ ರಕ್ಷಿತ್ ಅವ್ರಿಗೆ ಅಂತ ಅಂದ್ಬಿಟ್ಟು ಜಾನ್ವಿ ಅವರು ಮತ್ತು ಅಶ್ವಿನಿ ಗೌಡ ಅವರು ಇಬ್ಬರೂ ಕೂಡ ಇಲ್ಲಿ ಮಾತಾಡಿದ್ರು. ಈ ಒಂದು ಕಟ್ಟುಕತೆ ನಾಗವಲ್ಲಿ ಬಂದ್ಬಿಟ್ಟಿದ್ದಾರೆ, ದೊಡ್ಡದಾಗಿ ಕಣ್ಬಿಟ್ಕೊಂಡು ಡ್ಯಾನ್ಸ್ ಆಡ್ತಾರೆ. ಈ ರೀತಿಯಾದ ಕಟ್ಟುಕತೆಗಳಿಗೆ ಇಲ್ಲಿ ಪೊಲೀಸ್ ಸ್ಟಾಪ್ ಬೀಳ್ತದೆ. ಇವತ್ತು ಆಲ್ಮೋಸ್ಟ್ ಗ್ರ್ಯಾಂಡ್ ಫಿನಾಲೆ ಏನಿದೆ, ಇವರಿಬ್ಬರದೇ ಎಪಿಸೋಡ್ ಹೋಗೋ ಚಾನ್ಸಸ್ ಇದೆ ಅಂತ ಕೂಡ ಇಲ್ಲಿ ಅನಿಸ್ತದೆ. ಯಾಕಂತಂದ್ರೆ ಅಷ್ಟು ದೊಡ್ಡದಾಗಿ ಇವರು ಕಥೆಯನ್ನ ಕಟ್ಟಿದ್ದಾರೆ. ಇವಾಗ ಈ ಒಂದು ಕತೆಗೆ ಪೊಲೀಸ್ ಸ್ಟಾಪ್ ಇಡಬೇಕಂದ್ರೆ ಪೂರ್ತಿಯಾಗಿ ಇದ್ರ ಬಗ್ಗೆ ಕ್ಲಿಯರ್ ಆಗಿರಬೇಕು, ಎಲ್ಲ ಕೂಡ ಎಲ್ಲೂ ಕೂಡ ಮಿಸ್ಟೇಕ್ ಆಗಬಾರ್ದು. ಆ ಒಂದು ರೀತಿಯಲ್ಲಿ ಇಲ್ಲಿ ತಟ್ಟಿ ಬುದ್ಧಿ ಹೇಳಬೇಕಾಗಿದೆ ಕಿಚ್ಚ ಸುದೀಪ್ ಅವರು. ಆಲ್ಮೋಸ್ಟ್ ಸ್ವಲ್ಪ ಇಲ್ಲಿ ತಟ್ಟಿ ಬುದ್ಧಿ ಹೇಳೋಣ ಅಂತಂದ್ರು, ಸ್ವಲ್ಪ ಅಲ್ಲ ಜಾಸ್ತಿನೇ ತಟ್ಟಬೇಕು, ತಟ್ಟಿರೋ ಏಟು ಅವ್ರಿಗೆ ಮುಟ್ಲೇಬೇಕು ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಅನಿಸ್ತದೆ. ಎಸ್ ಸೊ ವೀಕ್ಷಕರೇ, ಈಗ ಪ್ರೋಮೋ ಅಂತೂ ಬಹಳ ಅದ್ಭುತವಾಗಿದೆ. ಪ್ರೋಮೋ ನೋಡಿ ನಿಮಗೇನೆ ಅನಿಸ್ತು, ಮತ್ತೆ ಕಿಚ್ಚನ ಲುಕ್ ಹೇಗಿದೆ? ಮೊದಲನೇ ಗ್ರ್ಯಾಂಡ್ ಫಿನಾಲೆ ಇದು, ಇನ್ನು ಎರಡನೇ ಗ್ರ್ಯಾಂಡ್ ಫಿನಾಲೆ ಕೂಡ ಇಲ್ಲಿ ಇದೆ. ಮೂರನೇ ವಾರಕ್ಕೆ ಬಿಗ್ ಬಾಸ್ ಟ್ವಿಸ್ಟ್ ಮೇಲೆ ಇಲ್ಲಿ ಟ್ವಿಸ್ಟ್ ಕೊಡ್ತಾ ಇದ್ದಾರೆ. ಈಗ ಕಟ್ಟ ಕತೆಗೆ ಪೊಲೀಸ್ ಸ್ಟಾಪ್ ಕೂಡ ಬೀಳೋ ಹೊತ್ತು ಬಂದಿದೆ. ಮತ್ತೆ ಇವಾಗಂತೂ ಇಲ್ಲಿ ಅಶ್ವಿನಿ ಗೌಡ ಅವ್ರಿಗೆ ಜಾನ್ವಿ ಅವ್ರಿಗೆ ಇಲ್ಲಿ ಸ್ವಲ್ಪ ಬಿಸಿ ಮುಟ್ಟಿಸ್ತಾರೆ. ಇದ್ರ ಜೊತೆಗೆ ಬೇರೆ ಯಾವ ಸ್ಪರ್ಧಿಗೆ ಇಲ್ಲಿ ಬಿಸಿ ಮುಟ್ಟಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಿಮ್ಮ ಒಂದು ಒಪಿನಿಯನ್ ಇದೆ. ಮತ್ತೆ ಬೇರೆ ಯಾವ ವಿಚಾರಕ್ಕೆಯಲ್ಲಿ ಇವರಿಬ್ರಿಗೂ ಕ್ಲಾಸ್ ತಗೋಬೇಕು ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.